ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಹಾಗಲಕಾಯಲ್ಲಿ ಫಿಂಗರ್ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಹಾಗಲಕಾಯಿ ತಂದು ಕ್ಲೀನಾಗಿ ತೊಳೆದ ಮೇಲೆ ಈ ಥರ ನಾವು ಫಿಂಗರ್ ಚಿಪ್ಸ್ಗೆ ಈ ಥರ ಕಟ್ ಮಾಡ್ಕೊತೀವಿ. ಅದೇ ಥರ ಕಟ್ ಮಾಡಿ ಇಟ್ಕೋಬೇಕು, ಈ ಥರ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇದು: ಅರ್ಧ ಕೆ ಜಿ ಹಾಗಲಕಾಯಿ, 4 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲವರು, ಅಚ್ಕಾರದ ಪುಡಿ, ಉಪ್ಪು ಇವೆರಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ ಬಿಳಿ ಎಳ್ಳು, ಡೀಪ್ ಫ್ರೈಗೆ ಎಣ್ಣೆ. ಫಸ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಕಾರ್ನ್ಫ್ಲೋರು, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡೋಣ. ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಬೇಕು. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಕಹಿನೂ ಅನಿಸಲ್ಲ, ಒಂದು 10 ಡೇಸ್ ಬೇಕಾದರೂ ಇರುತ್ತೆ, ಏನಾಗಲ್ಲ. ನಾವು ಕ್ವಾಂಟಿಟಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಬೇಕಂದ್ರೂ ಮಾಡಿಟ್ಕೋಬೋದು. ನಾನು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ನೋಡೋಣ. ಕಮ್ಮಿ ಇದ್ದರೆ ಮತ್ತೆ ಹಾಕ್ಕೊಳ್ಳೋಣ, ಒಂದೇ ಸಾರಿ ಜಾಸ್ತಿ ಹಾಕೋದಂತೂ ಬೇಡ. ಇವಾಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇದು ಬೈಂಡಿಂಗ್ಗೋಸ್ಕರ, ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆ ಹಿಟ್ಟು, ಇದನ್ನು ಅಷ್ಟೇ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಕಲಿಸ್ಕೊಳ್ಳಿ. ಇದರಲ್ಲಿ ಲಾಸ್ಟಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ತೀನಿ. ಕರಿಬೇವು ನೋಡಿಸಿಲ್ಲ ವಿಡಿಯೋದಲ್ಲಿ. ಈ ಥರ ನೋಡಿ, ಈ ಥರ ಎಲ್ಲ ಬೈಂಡಿಂಗ್ ಬಂದುಬಿಡ್ತು. ಇವಾಗ ಖಾರ ನಾನು ಇಲ್ಲಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ಖಾರ, ಉಪ್ಪು, ಖಾರ ನಿಮ್ಮ ರುಚಿಗೆ ತಕ್ಕಷ್ಟು. ಜಾಸ್ತಿ ಬೇಕಂದರೆ ಜಾಸ್ತಿಯಾಗಿ ಹಾಕ್ಕೋಬೋದು. ಇದು ಊಟದ ಜೊತೆ, ಡಿನ್ನರ್ ಜೊತೆ, ಸ್ನ್ಯಾಕ್ಸ್ ಥರ ತೊಗೋಬೋದು. ಮಾಡಿಟ್ಕೊಂಡ್ರೆ ಒಂದು 10 ಡೇಸ್ ಇರುತ್ತೆ. ಇವಾಗೆಲ್ಲರೂ ಶುಗರ್ ಪೇಷಂಟ್ಸ್ ಅಲ್ವಾ, ಈಸಿಯಾಗಿ ತಿಂತಾರೆ. ಯಾವಾಗೂ ಹಾಗಲಕಾಯಿ ಗೊಜ್ಜು, ಡೀಪ್ ಫ್ರೈ ಅದ್ರ ಬದಲು ಈ ಥರನೂ ಮಾಡಿಟ್ಕೋಬೋದು. ಇವಾಗ ಇದು ಎಳ್ಳು ಕೂಡ ಹಾಕ್ಬಿಡೋಣ, ಬಿಳಿ ಎಳ್ಳು. ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದೊಂದು 5 ನಿಮಿಷ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಕಾಯಕ್ಕಿಡೋಣ. ಕಾದ್ಮೇಲೆ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಕಾಯಕ್ಕಿಡ್ತೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಫಸ್ಟು ಕರಿಬೇವು 1 ಹಿಡಿಯಷ್ಟು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಕಲಸಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ಫಿಂಗರ್ ಚಿಪ್ಸ್ ಥರ ಮಾಡೋದಕ್ಕೆ ಅದು ಹಾಕೋಣ. ಸ್ವಲ್ಪ ಒಂದೇ ಸರಿ ಜಾಸ್ತಿ ಹಾಕಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಕರ್ಕೊಳ್ಳಿ. 2 ಕಡೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಡೀಪ್ ಫ್ರೈ ಮಾಡಿಕೊಂಡು, ನೋಡಿ ಫ್ರೆಂಡ್ಸ್, ಈ ಥರ ಡೀಪ್ ಫ್ರೈ ಮಾಡಿಕೊಂಡು 2 ಕಡೆ ತೆಗೆದಿಟ್ಕೊಂಡ್ಬಿಡೋಣ. ಎಲ್ಲ ಇದೇ ಥರ ಫ್ರೈ ಮಾಡಿ ಇಟ್ಕೊಳ್ಳೋಣ. ತುಂಬ ಈಸಿ ಮಾಡ್ಕೊಳೋದು. ಫ್ರೈ ಮಾಡೋದಂದರೆ ಸ್ವಲ್ಪ ನಿಧಾನ. ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಕಲಸಿಟ್ಬಿಟ್ಟು ಫ್ರೀ ಆಗಿದ್ದಾಗ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೋದು ಒಂದು ಬಾಟ್ಲಲ್ಲಾಗಿ. ಎಲ್ಲ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಫಿಂಗರ್ ಚಿಪ್ಸ್ ರೆಡಿ ಇದೆ.
ನೀವು ಈಸಿಯಾಗಿ ಮನೇಲಿ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ತಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ. ರೆಡಿ ಟು ಈಟ್ ಹಾಗಲಕಾಯಿ ಫಿಂಗರ್ ಚಿಪ್ಸ್.